ಎಲ್ಲರಿಗೂ ನಮಸ್ಕಾರ. ಸರ್ಕಾರ ಏನು 7ನೇ ವೇತನ ಆಯೋಗವನ್ನು ರಚನೆ ಮಾಡಿ ಅದು ಇಂಪ್ಲಿಮೆಂಟೇಷನ್ 1/7/22ರಿಂದ ಕೊಡ್ತು. ಅದರಲ್ಲಿ ನಾವು 1/7/22ರಿಂದ 31/7/24 25 ತಿಂಗಳ ಅವಧಿನಲ್ಲಿ ಏನು ನಾವು ಸರ್ಕಾರಿ ಸೇವೆಯಲ್ಲಿದ್ದು ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದೀವಿ. ನಮಗೆ ನಿವೃತ್ತಿ ಸೌಲಭ್ಯಗಳಾದ DCRG, ಕಮ್ಯುಟೇಷನ್ನು ಮತ್ತು ಲೀವ್ ಸರೆಂಡರು 7ನೇ ವೇತನ ಆಯೋಗದ ಅನುಸಾರ ಲೆಕ್ಕಾಚಾರ ಮಾಡಿ ಬರಬೇಕಾಗಿದ್ದಂಥ ಸೌಲಭ್ಯಗಳು ನಾವು 6ನೇ ವೇತನ ಆಯೋಗದ ಅನುಸಾರದಲ್ಲಿ ತಗೊಂಡು ಹೊರಗಡೆ ಬಂದಿದ್ದೀವಿ. ನಮಗೆ ವ್ಯತ್ಯಾಸದ ಪ್ರಕಾರ ನಮಗೆ ನಿವೃತ್ತಿ ಸೌಲಭ್ಯಗಳು ಬರಬೇಕು. ಇದನ್ನು ನಾವು ಮನಗಂಡು ಸರ್ಕಾರಕ್ಕೆ ಅನೇಕ ಮನವಿ ಪತ್ರಗಳನ್ನು ನೀಡಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ, ಹಣಕಾಸು ಇಲಾಖೆಯನ್ನು ಭೇಟಿ ಮಾಡಿ, ಮುಖ್ಯ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿ, ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಸಹ ಭೇಟಿ ಮಾಡಿದ್ದೀವಿ. ಈ ಹಂತದಲ್ಲಿ ನಾವು 3 ಹಂತದ ಹೋರಾಟಗಳನ್ನು ಮಾಡಿದ್ದೀವಿ. 9/24 ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಧರಣಿಕಾದ ರ್ಯಾಲಿ ಮಾಡಿದ್ದೇವೆ. ಮತ್ತು 1/10/24 ಆಯಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಪ್ಪು ಪಟ್ಟಿ ಧರಿಸಿ ಧರಣಿಯನ್ನು ಮಾಡಿದ್ದೇವೆ. ಕೊನೆಗೆ 16/12/24 ಬೆಳಗಾಂ ವಿಧಾನಸಭಾ ಅಧಿವೇಶನದ ಸಮಯದಲ್ಲಿ ಬೃಹತ್ ಸಂಖ್ಯೆ ಅಂದರೆ 20,000ಕ್ಕೂ ಮಿಗಿಲಾಗಿ ಎಲ್ಲ ನಾವು ಸಮವಸ್ತ್ರಗಳೊಡನೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಮನವೊಲಿಸಲು ನಾವು ಅಲ್ಲಿ ಧರಣಿಯನ್ನು ಮಾಡಿಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಧರಣಿಯ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು, ಪ್ರಭಾವಿ ಸಚಿವರು ಆದಂಥ ಸತೀಶ್ ಅಣ್ಣ ಜಾರಕಿಹೊಳಿ ಅವರನ್ನು ಕಳಿಸಿ, ಮತ್ತು ಜಾಫರ್ ಅವರು ಹಣಕಾಸು ಇಲಾಖೆಯ ಕಾರ್ಯದರ್ಶಿಗಳನ್ನು ಕಳಿಸಿ ನಮ್ಮನ್ನು ಕರೆಸ್ಕೊಂಡು ಮಾತಾಡಿ, ನಮ್ಮ ಹಿರಿಯರ ಜೊತೆ, ನಮ್ಮ ಸಂಘಟನೆಯ ಸಂಚಾಲಕರ ಜೊತೆ ಮಾತಾಡಿ, ನೀವು ಬೆಂಗಳೂರು ಹೋದ ತಕ್ಷಣ ನಿಮ್ಮದು ಸಭೆಯನ್ನು ಕರೆದು ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಮನವರಿಕೆ ಮಾಡಿಕೊಟ್ಟಿದ್ರು. ಆದರೆ ಈವರೆಗೂ 16/12ರಿಂದ ಈವರೆಗೂ ನಮಗೆ ಯಾವುದೇ ಅವರು ನೀಡಿದಂಥ ಬೇಡಿಕೆ ಈಡೇರಲಿಲ್ಲವಾದ್ದರಿಂದ ನಾವು ಅನಿವಾರ್ಯವಾಗಿ 28/2/2025 ಅನಿರ್ದಿಷ್ಟಾವಧಿ ರಾಜ್ಯಾದ್ಯಂತ ಎಲ್ಲ ನೌಕರರು ಸಹ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದೇವೆ. ಇದರ ನಾವು ನೇತೃತ್ವ ಅಣ್ಣಾ ಹಜಾರೆ ಅವರು ಮತ್ತು ಸಂತೋಷ್ ಹೆಗಡೆ ಸಾಹೇಬರು, ವಿವಿಧ ಮಠಾಧೀಶರುಗಳು ಹಾಗೂ ರಾಜ್ಯಸಭಾ ಸದಸ್ಯರುಗಳು ಮತ್ತು ವಿವಿಧ ಹುಟ್ಟು ಹೋರಾಟಗಾರಗಳ ನೇತೃತ್ವದಲ್ಲಿ ನಾವು ನಮ್ಮ ಈ ಒಂದು ಧರಣಿ ಪ್ರತಿಭಟನೆ ಕಾರ್ಯಕ್ರಮವನ್ನು ಅನಿರ್ದಿಷ್ಟಾವಧಿಯವರೆಗೆ ಮುಂದುವರಿಸ್ತೀವಿ. ನಾವು ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ಆಶ್ವಾಸನೆ ಕೊಡಬೇಕು. ನಾವು ಸರ್ಕಾರವನ್ನು ಬ್ಲೇಮ್ ಮಾಡ್ತಾ ಇಲ್ಲ. ನಾವು ನಮಗೆ ಆಗಿರುವಂಥ ಅನ್ಯಾಯನ ನ್ಯಾಯೋಚಿತ ನಮಗೆ ಸೌಲಭ್ಯಗಳಿಗೆ ಏನು ಕೊಡಬೇಕು ಆಗೋದಿದು ಅದನ್ನು ದಯಮಾಡಿ ಕೊಟ್ಟು ಬಿಡಿ ಮುಖ್ಯಮಂತ್ರಿಗಳೇ. ಇದಕ್ಕೊಂದು ನೀವು ನಮ್ಮ ನೇತಾರರನ್ನು ಕರೆದು ಮಾತುಕತೆಗೆ ಆಹ್ವಾನಿಸಿ ಹಣಕಾಸು ಇಲಾಖೆ ಮುಖಾಂತರ ನೀವು ಸಭೆಯನ್ನು ಕರೆದು ನಮಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿ ನಾವು ಆಗ್ರಹಿಸೋಕ್ಕೋಸ್ಕರ ನಾವು ಪ್ರತಿಭಟನೆಯನ್ನು 28ನೇ ತಾರೀಕು ಅನಿರ್ದಿಷ್ಟಾವಧಿಗೆ ಮಾಡ್ತಾ ಇದ್ದೇವೆ.